Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. We have been meditating on this topic, that is change of level. ನಾವು ಮಟ್ಟದ ಬದಲಾವಣೆ, ಸ್ಥಿತಿಯ ಬದಲಾವಣೆ ಎನ್ನುವ ಒಂದು ವಿಷಯವನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. Church, don't be ignorant about these morning messages. ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ನಿಮಗೆ ದೊರೆಯುವಂತ ಸಂದೇಶದ ವಿಚಾರವಾಗಿ ನಿರ್ಲಕ್ಷ್ಯವನ್ನ ನೀವು ತೋರಿಸಬೇಡ್ರಿ. Don't think that these messages are just simple messages I prepared. ಈ ಒಂದು ಸಂದೇಶಗಳು ಬಹಳ ಒಂದು ಸಾಮಾನ್ಯವಾಗಿದ್ದಾವೆ, ಬಹಳ ಚಿಕ್ಕದಾಗಿದ್ದಾವೆ ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡಬೇಡ್ರಿ. Without the inspiration of the Holy Spirit, I don't prepare any messages. ಪರಿಶುದ್ಧಾತ್ಮನ ಯಾವುದೇ ಪ್ರೇರೇಪಣೆ ಇಲ್ಲದೆ ನಾನು ಯಾವುದೇ ಸಂದೇಶವನ್ನ ಸಿದ್ಧ ಮಾಡೋದಿಲ್ಲ. It's been weeks that I've chosen this topic, that is change of level. ಅನೇಕ ವಾರಗಳ ಹಿಂದೆ ಈ ಒಂದು ಮಟ್ಟದ ಬದಲಾವಣೆ, ಸ್ಥಿತಿಯ ಬದಲಾವಣೆ ಎನ್ನುವ ಒಂದು ಸಂದೇಶದ ವಿಷಯವನ್ನ ನಾನು ಆರಿಸಿಕೊಂಡಿದ್ದೇನೆ. I have done it through the inspiration of the Holy Spirit. ಇದನ್ನ ನಾನು ಮಾಡಿದ್ದು ಪರಿಶುದ್ಧಾತ್ಮನ ಪ್ರೇರೇಪಣೆಯೊಂದಿಗೆ ನಾನು ಈ ಸಂದೇಶವಾದ ಮಾಡಿದ್ದೇನೆ. After I began this topic, ಈ ಒಂದು ಸಂದೇಶದ ಒಂದು ವಿಷಯವ ಒಂದು ಸಂದೇಶದ ಇದನ್ನ ಪ್ರಾರಂಭವಾದ ನಂತರ I have already heard a testimony about a person where God has changed the person's level. ಒಬ್ಬರ ನಾನು ಸಾಕ್ಷಿಯನ್ನ ಕೇಳಿದ್ದೇನೆ, ಅವರ ಸ್ಥಿತಿಯನ್ನ ಆಗಾಗಲೇ ದೇವರು ಬದಲಾಯಿಸಿದ್ದನ್ನ ಸಾಕ್ಷಿಯನ್ನ ನಾನು ಕೇಳಿದ್ದೇನೆ. So then I understood. ಆಗ ನನಗೆ ಅರ್ಥವಾಯಿತು. So when God chooses a topic, ದೇವರು ಒಂದು ವಿಷಯವನ್ನ ಆರಿಸಿಕೊಳ್ಳುವಾಗ He will work through that message. ಆ ಒಂದು ಸಂದೇಶದ ಮುಖಾಂತರವಾಗಿ ಆತನ ವಾಕ್ಯಗಳು ಜನರ ಮೇಲೆ ಕೆಲಸ ಮಾಡುತ್ತವೆ. God will work by His act, by His word. ದೇವರು ಆತನ ವಾಕ್ಯದ ಮುಖಾಂತರವಾಗಿ ಜನರ ಮೇಲೆ ಆತನು ಕೆಲಸ ಮಾಡುವವನಾಗಿದ್ದಾನೆ. Very soon you will hear the testimony. ಆ ಒಂದು ಸಾಕ್ಷಿಯನ್ನ ಆಗಲೇ ನೀವು ಕೇಳಲಿಕ್ಕಿದ್ದೀರಿ, ಬೇಗನೆ ನೀವು ಕೇಳಲಿಕ್ಕಿದ್ದೀರಿ. The first principle to change our level, ನಮ್ಮ ಒಂದು ಸ್ಥಾನವನ್ನು ಅಥವಾ ಸ್ಥಿತಿಯನ್ನ ಮಟ್ಟವನ್ನ ಬದಲಾಯಿಸುವಂತ ಮೊದಲನೇ ತತ್ವ ಯಾವುದೆಂದರೆ is to live with integrity. ನಾವು ಸಮಗ್ರತೆಯಿಂದ, ಒಗ್ಗಟ್ಟಿನಿಂದ ಅಥವಾ ಒಟ್ಟಾಗಿ ಜೀವಿಸುವುದಾಗಿದೆ. It is not to divide among the people. ಜನರ ಮಧ್ಯದಲ್ಲಿ ವಿಭಜನೆಯನ್ನ ಅಥವಾ ವಿಭಾಗವನ್ನ ಮಾಡುವುದಲ್ಲ. You should not make or break friendships. ನಾವು ಸ್ನೇಹಿತರನ್ನ ಅಥವಾ ಸ್ನೇಹವನ್ನ ಮುರಿದು ಬಿಡಬಾರದು. Amen. This is the first principle. ಇದು ಮೊದಲನೇ ತತ್ವವಾಗಿದೆ. The second principle, ಎರಡನೇ ತತ್ವವನ್ನು ನೋಡುವಾಗ that we change our level. ನಮ್ಮ ಆ ಒಂದು ತತ್ವವು ನಮ್ಮ ಮಟ್ಟವನ್ನ ಬದಲಾಯಿಸುತ್ತದೆ. Please live with the fear of God. ಹೇಗೆ ಎಂದು ನೋಡುವಾಗ ನಾವು ದೇವರ ಭಯದಿಂದ ನಾವು ಜೀವಿಸುವಾಗ. The third principle, ಮೂರನೆಯ ಒಂದು ತತ್ವ is to pray for the change of level. ನಮ್ಮ ಒಂದು ಮಟ್ಟಕ್ಕೆ, ನಮ್ಮ ಮಟ್ಟ ಬದಲಾವಣೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವುದಾಗಿದೆ. What could be the fourth principle that can change our level? ನಮ್ಮ ಒಂದು ಮಟ್ಟವನ್ನ ಬದಲಾವಣೆ ಮಾಡುವುದಕ್ಕೆ ಬೇಕಾಗಿರುವಂತಹ ನಾಲ್ಕನೇ ತತ್ವ ಯಾವುದಾಗಿರಬಹುದು? It is the favor of God. ಅದು ದೇವರ ದಯೆ ಎಂದು ನಾವು ನೋಡುತ್ತಾ ಇದ್ದೇವೆ. Praise the Lord. Hallelujah. What is favor? ದಯೆ ಅಂದರೆ ಏನು? It is the general meaning of favor means, ಆ ದಯೆ ಎಂಬ ಒಂದು ಶಬ್ದದ ಒಂದು ಸಾಮಾನ್ಯವಾದ ಅರ್ಥವನ್ನ ನೋಡುವಾಗ gaining approval. ಅಪ್ಪಣೆಯನ್ನ ಅಥವಾ ಒಂದು ಪರ್ಮಿಷನ್ ಅನ್ನ ನಾವು ಹೊಂದಿಕೊಳ್ಳುವುದು, This acceptance of God. ಅಥವಾ ದೇವರ ಸ್ವೀಕರಣೆಯನ್ನ ಹೊಂದಿಕೊಳ್ಳುವುದು. Favor means special benefits or special blessings. ಅಥವಾ ನಾವು ಈ ರೀತಿಯಲ್ಲಿ ಅಂದುಕೊಳ್ಳಬಹುದು, ವಿಶೇಷವಾದ ಪ್ರಯೋಜನ ಅಥವಾ ವಿಶೇಷವಾದ ಆಶೀರ್ವಾದವನ್ನು ಹೊಂದಿಕೊಳ್ಳುವುದು. Favor not means ordinary blessing or ordinary benefits. ದಯೆ ಅನ್ನೋದು ಸಾಮಾನ್ಯವಾದ ಆಶೀರ್ವಾದ, ಸಾಮಾನ್ಯವಾದ ಒಂದು ಪ್ರಯೋಜನವಾಗಿರುವುದಿಲ್ಲ. Common blessing. ಅದು ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುವಂತ ಆಶೀರ್ವಾದವಾಗಿರುವುದಿಲ್ಲ. A special blessing. ಅದೊಂದು ವಿಶೇಷವಾದ ಆಶೀರ್ವಾದವಾಗಿರುತ್ತದೆ. The Greek word for favor means, ಈ ದಯೆ ಅನ್ನುವ ಒಂದು ಶಬ್ದಕ್ಕೆ ಇರುವಂತಹ ಗ್ರೀಕ್ ಭಾಷೆಯಲ್ಲಿರುವಂತಹ ಶಬ್ದ ಯಾವುದೆಂದು ನೋಡುವಾಗ carries. ಕ್ಯಾರಿಸ್ ಎನ್ನುವ ಒಂದು ಶಬ್ದವೇ ದಯೆಗೆ ಒಂದು ಇರುವಂತಹ ಶಬ್ದವಾಗಿದೆ. Now you got the meaning behind the carries. ಈ ಕ್ಯಾರಿಸ್ ಎನ್ನುವ ಒಂದು ಶಬ್ದದ ಅರ್ಥದ ಹಿಂದೆ ಇರುವಂತ ಈ ಅರ್ಥವನ್ನ ನೀವು ಈಗ ತಿಳಿದಿದ್ದೇವಲ್ಲ ಆಗಿದ್ದೀರಿ. Means favor of God. ದಯೆ ಅಂದರೆ ಕ್ಯಾರಿಸ್ ಎಂದು ನೋಡ್ತೇವೆ. ಗ್ರೀಕ್ ಭಾಷೆಯಲ್ಲಿ ದಯೆಯನ್ನ ಕ್ಯಾರಿಸ್ ಎಂದು ಕರೆಯುತ್ತಾರೆ, ಅಂದರೆ ದೇವರ ದಯೆ ಎಂದು ನಾವು ನೋಡ್ತಾ ಇದ್ದೇವೆ. Hallelujah. Do you know how many people in the Bible they had the favor of God and the favor of people?
ಸತ್ಯವೇದದಲ್ಲಿ ನಾವು ಅನೇಕ ಹೆಸರುಗಳನ್ನು ನೋಡಿದ್ದೇವೆ. ಆ ಹೆಸರುಗಳಲ್ಲಿ ಎಷ್ಟು ಜನರಿಗೆ ದೇವರ ದಯೆ ದೊರಕಿದೆ ಎಂದು ನೋಡುವಾಗ So it is when you read Genesis 6:8. ನೀವು ಆದಿಕಾಂಡ 6ನೇ ಅಧ್ಯಾಯ 8ನೇ ವಚನವನ್ನು ನೋಡುವಾಗ So Noah found favor with the Lord. ನೋನು ಆ ಒಂದು ದೇವರ ದಯೆಯನ್ನು ಹೊಂದಿದನು ಅನ್ನೋದನ್ನು ನೋಡ್ತಾ ಇದ್ದೇವೆ. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. Yes. The next word is Genesis chapter 39 verse number 3-4. It says, Joseph experienced favor because the Lord was with him. ಆದಿಕಾಂಡ 39ನೇ ಅಧ್ಯಾಯ 3ರಿಂದ 4 ವಚನಗಳು ಈ ಸಮಯದಲ್ಲಿ ಯಾರಾದರೂ ಓದಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. Praise the Lord. Hallelujah. So read Exodus chapter 11 verse number 3. Exodus chapter 11 verse number 3. ವಿಮೋಚನ ಕಾಂಡ 11ನೇ ಅಧ್ಯಾಯ 3ನೇ ವಚನವನ್ನ ಈ ಸಮಯದಲ್ಲಿ ಯಾರಾದರೂ ಓದ್ರಿ. The children of Israel found favor with the Egyptians because the Lord gave it to them. ಯೆಹೋವನು ಇಸ್ರಾಯೇಲ್ಯರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದನು. ಇದಲ್ಲದೆ ಐಗುಪ್ತ ದೇಶದಲ್ಲಿ ಫರೋಹನ ಪ್ರಜಾ ಪರಿವಾರದವರು ಆ ಮೋಶೆಯನ್ನು ಮಹಾಪುರುಷನೆಂದು ತಿಳಿದುಕೊಂಡರು. If you read Exodus chapter 33 verse number 17, it says Moses found favor in the sight of God. ವಿಮೋಚನ ಕಾಂಡ 33ನೇ ಅಧ್ಯಾಯ 17ನೇ ವಚನವನ್ನ ಈ ಸಮಯದಲ್ಲಿ ಓದಬೇಕಾಗಿ ಕೇಳಿಕೊಳ್ತೇನೆ. ಯೆಹೋವನು ಮೋಶೆಗೆ, ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಎಂದು ಹೇಳಿದನು. If you read Ruth chapter 2 verse number 2, 10 and 13, it says Ruth found favor with Boaz because of God's goodness. ಆ ರೂತಳ ಪುಸ್ತಕ 2ನೇ ಅಧ್ಯಾಯ 2, 10, 13 ವಚನಗಳನ್ನು ಓದುವಾಗ ಅಲ್ಲಿ ರೂತಳ ಬಗ್ಗೆ ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ. ರೂತಳು ಬೋವಜನ ದೃಷ್ಟಿಯಲ್ಲಿ ದಯೆಯನ್ನು ಹೊಂದಿದಳು. ಅದು ಯಾವುದರ ಮುಖಾಂತರ ಎಂದು ನೋಡುವಾಗ ದೇವರ ಒಳ್ಳೆತನದ ಮುಖಾಂತರವಾಗೇ ಆಗಿದೆ. If you can read 1 Samuel chapter 2 verse number 26, it says Samuel found favor with the Lord and with the people. 1ನೇ ಸಮುವೇಲ 2ನೇ ಅಧ್ಯಾಯ 26ನೇ ವಚನವನ್ನ ಯಾರಾದರೂ ಓದಬೇಕಾಗಿ ಬಾಲ್ಯನಾದ ಸಮುವೇಲನಾದನು ಬೆಳೆಯುತ್ತಾ ಬಂದ ಹಾಗೆಲ್ಲ ಯೆಹೋವನ ಮತ್ತು ಮನುಷ್ಯರ ದಯೆಗೆ ಪಾತ್ರನಾದನು. Amen. If you read Esther chapter 2 verse number 17, it says Esther found favor and kindness with her king. ಎಸ್ತೇರಳ ಪುಸ್ತಕ 2ನೇ ಅಧ್ಯಾಯ 17ನೇ ವಚನ. ಎಲ್ಲ ಕನ್ಯೆಯರಲ್ಲಿ ಆಕೆಯು ಅವನ ದಯೆಗೂ ಪ್ರೀತಿಗೂ ಪಾತ್ರಳಾದದರಿಂದ ಅವನು ರಾಜ ಮುಕುಟವನ್ನು ಆಕೆಯ ತಲೆಯ ಮೇಲಿಟ್ಟು ಆಕೆಯನ್ನು ವಸ್ತಿಗೆ ಬದಲಾಗಿ ರಾಣಿಯನ್ನಾಗಿ ಮಾಡಿಕೊಂಡು ತನ್ನ ಎಲ್ಲಾ ಸರದಾರರಿಗೂ ಪರಿವಾರದವರಿಗೂ ಎಸ್ತೇರಳ ಔತಣವೆಂದು ದೊಡ್ಡ ಔತಣವನ್ನು ಮಾಡಿಸಿ ಎಲ್ಲಾ ಸಂಸ್ಥಾನಗಳಲ್ಲಿಯೂ ಸೆರೆಯವರನ್ನು ಬಿಡಿಸಿ ರಾಜರಿಗೆ ತಕ್ಕಂತೆ ಉದಾರವಾಗಿ ದಾನ ಧರ್ಮಗಳನ್ನು ಮಾಡಿದನು. If you can read Daniel chapter 1 verse number 9, it says Daniel found favor and compassion from the officials. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 9ನೇ ವಚನವನ್ನ ಈ ಸಮಯದಲ್ಲಿ ಯಾರಾದರೂ ಓದಬೇಕಾಗಿ ಕೇಳಿಕೊಳ್ತೇನೆ. ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನು. Amen. If you Amen. read Luke chapter 1 verse number 25 and 30, it says Mary the mother of Jesus found favor with the Lord. ಲೂಕನ ಸುವಾರ್ತೆ 1ನೇ ಅಧ್ಯಾಯ 25, 30 ವಚನಗಳನ್ನ ಈ ಸಮಯದಲ್ಲಿ ಓದಬೇಕಾಗಿ ಕೇಳಿಕೊಳ್ತೇನೆ. ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನೆಲ್ಲ ಪರಿಹರಿಸಿದ್ದಾನಲ್ಲ ಅನ್ನುತ್ತಿದ್ದಳು. ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. If you can read Luke chapter 2 verse number 52, it says Jesus found favor with God and with people. ಲೂಕನ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನವನ್ನು ಓದಬೇಕಾಗಿ ಕೇಳಿಕೊಳ್ತೇನೆ. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚುತ್ತಾ ಬಂತು. Amen. If you can read Acts chapter 2 verse number 47, it talks about the early church found favor with people and had the blessing of the Lord on them.
ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 47ನೇ ವಚನವನ್ನು ಓದಬೇಕಾಗಿ ಕೇಳಿಕೊಳ್ತೇನೆ. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. Amen. Amen. You can read Acts chapter 7 verse number 46. It talks about David. David found favor with the Lord. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 46ನೇ ವಚನವನ್ನು ಈ ಸಮಯದಲ್ಲಿ ಓದಬೇಕಾಗಿ ಕೇಳಿಕೊಳ್ತೇನೆ. ದಾವೀದನು ದೇವರ ಸನ್ನಿಧಾನದಲ್ಲಿ ಕೃಪೆಯನ್ನು ಹೊಂದಿದನು. Amen. Amen. See, these many verses are talking about the favor of God coming upon people. ಈ ಎಲ್ಲಾ ವಾಕ್ಯಗಳು ಜನರ ಮೇಲೆ ದೇವರ ದಯೆ ಇಳಿದು ಬಂದ ವಿಚಾರವಾಗಿ ಮಾತನಾಡುತ್ತಿದೆ. Church, if you can have the favor of God upon you, ಸಭೆಯೇ ನಿಮ್ಮ ಜೀವಿತದ ಮೇಲೆ ನಿಮ್ಮ ಮೇಲೆ ದೇವರ ದಯವನ್ನು ನೀವು you can ಹೊಂದಿರುಕೊಂಡಿರುವಾಗ have a change of level coming upon your life. ನಿಮ್ಮ ಜೀವಿತಗಳ ಮೇಲೆ ಒಂದು ಮಟ್ಟದ ಸ್ಥಾನದ ಸ್ಥಿತಿಯ ಬದಲಾವಣೆಯನ್ನು ನೀವು ಕಾಣುವವರಾಗಿರುತ್ತೀರಿ. Today I would like to pick a person's character or a person in the Bible, that is Esther. ಇವತ್ತಿನ ದಿವಸ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಆರಿಸಿಕೊಳ್ಳಲು ಬಯಸುತ್ತೇನೆ. ಅವರ ಒಂದು ಜೀವಿತ, ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ನಾನು ಧ್ಯಾನ ಮಾಡಲು ಬಯಸುತ್ತೇನೆ. You know, Esther, she obtained grace and favor in the sight of God and people. ಎಸ್ತರಳು ದೇವರ ಆ ಒಂದು ಕೃಪೆಯನ್ನ ದಯೆಯನ್ನ ಯಾರ ದೃಷ್ಟಿಯಲ್ಲಿ ಹೊಂದಿದ್ದಾಳೆ ಎಂದು ನೋಡುವಾಗ ಜನರ ದೃಷ್ಟಿಯಲ್ಲಿಯೂ ದೇವರ ದೃಷ್ಟಿಯಲ್ಲಿಯೂ ಹೊಂದಿದ್ದಾಳೆ ಎಂದು ನಾವು ನೋಡುತ್ತಾ ಇದ್ದೇವೆ. You have the favor of God, ದೇವರ ಒಂದು ದಯೆ ನಿಮ್ಮ ಮೇಲೆ ಇರುವುದಾದರೆ then only you can have the favor with the people. ಆಗ ಮಾತ್ರವೇ ನೀವು ಜನರ ದಯೆಯನ್ನು ಹೊಂದಲು ಸಾಧ್ಯ. Only if you can have the favor of God, ದೇವರ ದಯವು ನಿಮಗೆ ಮೇಲೆ ಇರುವುದಾದ್ರೆ ಮಾತ್ರವೇ even you can find favor with your managers. ನಿಮ್ಮ ಒಂದು ಅಧಿಕಾರಿಯ ಮೇಲೆಯೂ ಕೂಡ ನೀವು ನಿಮ್ಮ ಅಧಿಕಾರಿಯ ಮುಖಾಂತರವು ದಯೆಯನ್ನು ಹೊಂದಲು ಸಾಧ್ಯ. The important thing is, ಪ್ರಾಮುಖ್ಯವುಳ್ಳ ವಿಚಾರವೇನೆಂದು you ನೋಡುವಾಗ must have the favor of God upon you first. ಮೊದಲನೇದಾಗಿ ನೋಡುವಾಗ ದೇವರ ದಯೆ ನಿಮ್ಮ ಮೇಲೆ ಇರಬೇಕು. Hallelujah. Hallelujah. There were so many ladies who came for the competition with Esther. ಆ ಒಂದು ಸ್ಪರ್ಧೆಗೆ ನೋಡುವಾಗ ಅನೇಕ ಸ್ತ್ರೀಯರು ಅಲ್ಲಿ ಅನೇಕ ಕನ್ಯೆಯರು ಆ ಒಂದು ಸ್ಪರ್ಧೆಗೆ ಬಂದಿರುವುದರ ಎಸ್ತೇರನ ಜೊತೆ ಬಂದಿರುವುದನ್ನು ನೋಡ್ತೇವೆ. But Esther found grace of God and grace of people. ಆದ್ರೆ ಎಸ್ತೇರಳು ಮಾತ್ರವೇ ದೇವರ ದಯೆಯನ್ನ ಜನರ ದಯೆಯನ್ನ ಹೊಂದಿದಳೆ ಎಂದು ನಾವು ನೋಡ್ತಾ ಇದ್ದೇವೆ. Favor can qualify you for a change of level. ಓ ದೇವರ ದಯೆ ಅನ್ನೋದು ನಿಮ್ಮನ್ನ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತೆ ಮಾಡುವಂತದ್ದಾಗಿದೆ. You can read Esther chapter 2 verse number 17. ಆ ಎಸ್ತೇರಳ ಪುಸ್ತಕ 2ನೇ ಅಧ್ಯಾಯ 17ನೇ ವಚನವನ್ನು ಓದುವುದಾದರೆ It says like this, and the king loved Esther above all the women. ಎಲ್ಲಾ ಕನ್ಯೆಯರಲ್ಲಿಯೂ ಆಕೆಯು ಅವನ ದಯೆಗೂ ಪ್ರೀತಿಗೂ ಪಾತ್ರದವಳಾಗದಳು. So wonderful to read it, right? ಈ ಒಂದು ವಿಚಾರವನ್ನ ಒಂದು ಲೈನ್ ಅನ್ನ ನಮಗೆ ಓದೋದಕ್ಕೆ ಬಹಳ ಚೆನ್ನಾಗಿದೆ. It was not only the ordinary women came for the competition. ಆ ಒಂದು ಸ್ಪರ್ಧೆಗೆ ಬಂದವರು ಸಾಮಾನ್ಯವಾಗಿ ಇರುವಂತಹ ಸ್ತ್ರೀಯರು ಅಥವಾ ಕನ್ಯೆಯರು ಅಲ್ಲಿ They ಬಂದಿರಲಿಲ್ಲ. were all beautiful women. ಅವರೆಲ್ಲರೂ ಕೂಡ ಸೌಂದರ್ಯವತಿಯವರು ಆಗಿದ್ದರು. But the Bible says, ಆದರೆ ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, and the king loved Esther above all the women. ಆ ರಾಜನು ಎಲ್ಲಾ ಕನ್ಯೆಯರಲ್ಲಿ ಆಕೆ ಮೇಲೆ ದಯೆಯನ್ನ ಪ್ರೀತಿಯನ್ನ ಇಟ್ಟರೆ ಎಂದು ನಾವು ನೋಡ್ತಾ ಇದ್ದೇವೆ. And she obtained grace and favor in his sight more than all the virgins. ಎಲ್ಲಾ ಕನ್ಯೆಯರಲ್ಲಿ ಆಕೆಯು ಅವನ ದಯೆಗೂ ಪ್ರೀತಿಗೂ ಪಾತ್ರರಾದಳು. They were all virgins. ಎಲ್ಲಾ ಕನ್ಯೆಯರಲ್ಲಿದ್ದರು. But Esther obtained grace and favor of king. ಆದರೆ ಆ ಕನ್ಯೆಯರಲ್ಲಿ ಎಸ್ತೇರಳು ಆಕೆ ರಾಜನ ದಯೆಗೂ ಪ್ರೀತಿಗೂ ಪಾತ್ರಳಾದಳು. So that he set the royal crown upon her head and made her queen instead of Vashti. ಅದರ ಮುಖಾಂತರವಾಗಿ ಅವನು ರಾಜ ಮುಕ್ಕುಟವನ್ನು ಆಕೆ ತಲೆಯ ಮೇಲಿಟ್ಟು ಆಕೆಯನ್ನು ವಷ್ಟಿಗೆ ಬದಲಾಗಿ ರಾಣಿಯನ್ನಾಗಿ ಮಾಡಿಕೊಂಡನು. Hallelujah. Hallelujah. Praise the Lord. ಅದರ ಪರಿಶುದ್ಧ ನಾಮಕ್ಕೆ Can ಸ್ತೋತ್ರವಾಗಲಿ. you imagine an orphan ordinary girl? ಸಭೆ ನೀವು ಆಲೋಚನೆ ಮಾಡಬಹುದಾ? ಒಂದು ಅನಾಥೆಯಾದಂತ ಒಬ್ಬ ಕನ್ಯೆಯಾದವಳು How can she at least dream of coming into the palace?
ಒಂದು ಅರಮನೆಗೆ ನಾನು ಹೋಗ್ತಾ ಇದ್ದೇನೆ ಅನ್ನೋದನ್ನ, ಅರಮನೆಗೆ ನಾನು ಪ್ರವೇಶ ಮಾಡುತ್ತೇನೆ ಅನ್ನೋದನ್ನ ಆಲೋಚನೆ ಮಾಡಲು ಹೇಗೆ ಸಾಧ್ಯ? Can you imagine how can I enter the White House? ನಾನು ಅಮೆರಿಕದಲ್ಲಿರುವಂತಹ ಆ ವೈಟ್ ಹೌಸ್ ಒಳಗಡೆ ಕಾಲಿಡುತ್ತೇನೆ ಅನ್ನೋದನ್ನ ಆಲೋಚನೆ ಮಾಡಲು ಹೇಗೆ ಸಾಧ್ಯ? This Esther, she was an orphan, ordinary girl, and she was a Jew. ಯಾಕಂದ್ರೆ ಈಕೆ ಒಂದು ಅನಾಥೆ ಕನ್ಯೆ ಆಗಿದ್ಲು ಮತ್ತು ಅದೇ ರೀತಿಯಲ್ಲಿ ಆಕೆ ಒಬ್ಬಳು ಯಹೂದಿ ಸ್ತ್ರೀ ಅಲ್ಲ ಆಗಿದ್ದಳು. How can she even dream of getting into the palace? ಓ, ಅನ್ಯ ದೇಶದಲ್ಲಿ ಹೋದಂತ ಈ ಒಂದು ಕನ್ಯೆ ಆದವಳು ಆ ಒಂದು ಅರಮನೆಯ, ಅನ್ಯ ದೇಶದ ಒಂದು ಅರಮನೆಯ ಒಳಗಡೆ ಹೋಗಬೇಕು ಅನ್ನೋದನ್ನ ಆಲೋಚನೆ ಮಾಡಲು ಹೇಗೆ ಸಾಧ್ಯ? The favor of God can change the people's level. ಆದ್ರೆ ದೇವರ ದಯವು ಜನರ ಮಟ್ಟಗಳನ್ನ ಬದಲಾಯಿಸುತ್ತದೆ. You Hallelujah. want to know why Esther obtained the grace of God? ದೇವರ ದಯೆಯನ್ನ ಎಸ್ತೇರಳು ಯಾಕೆ ಹೊಂದಿಕೊಂಡಳು ಅನ್ನೋದನ್ನ We need to ತಿಳಿದುಕೊಳ್ಳಬೇಕಾದರೆ meditate on Esther's character. ಎಸ್ತೇರಳ ವ್ಯಕ್ತಿತ್ವವನ್ನ ನೀವು ಧ್ಯಾನ ಮಾಡಬೇಕಾಗಿದೆ. Why she continued to be the queen of that palace? ಯಾಕೆ ಆ ಅರಮನೆಯಲ್ಲಿ ಆಕೆ ರಾಣಿಯಾಗಿ ಮುಂದೆ ನಡೆಸಿಕೊಂಡು ಹೋದಲು ಅನ್ನೋದನ್ನ ನೀವು ಧ್ಯಾನ ಮಾಡಬೇಕು ಅಂದ್ರೆ ಆಕೆ ವ್ಯಕ್ತಿತ್ವವನ್ನ ನೀವು How was ಕಲಿತುಕೊಳ್ಳಬೇಕಾಗಿದೆ. her character before she became queen? ಆಕೆ ರಾಣಿ ಆಗುವುದಕ್ಕಿಂತ ಮುಂಚೆ ಆಕೆ ವ್ಯಕ್ತಿತ್ವ ಹೇಗಿತ್ತು? What was her character after she became queen? ಆಕೆ ರಾಣಿಯಾದ ನಂತರ ಯಾವ ರೀತಿಯ ವ್ಯಕ್ತಿತ್ವ ಆಕೆಗಿತ್ತು ಅನ್ನೋದನ್ನ ನಾವು ಧ್ಯಾನ You see some ಮಾಡಬೇಕಾಗಿದೆ. people's life, ಕೆಲವರ ಜೀವಿತವನ್ನು ನೋಡುವಾಗ before getting the favor of God, ದೇವರ ದಯೆಯನ್ನು ಹೊಂದುವುದಕ್ಕಿಂತ oh, ಮುಂಚಿತವಾಗಿ they are very humble, ಅವರು oh, ಬಹಳ they are ತಗ್ಗಿಸಿಕೊಂಡಿರುತ್ತಾರೆ. very prayerful, ಅವರು ಬಹಳ ಪ್ರಾರ್ಥನೆಯಿಂದ they ಇರುತ್ತಾರೆ. are very graceful, ಅವರು ಬಹಳ ಕೃಪೆ they are ಉಳ್ಳವರಾಗಿರುತ್ತಾರೆ. very charismatic people. ಬಹಳ ಒಂದು ಕ್ಯಾರಿಸುವ ರೀತಿಯ ಒಂದು ಕನ್ಯೆಯಾಗಿರುತ್ತಾರೆ. But after they become big people, ಆದರೆ ದೊಡ್ಡ ವ್ಯಕ್ತಿ ಆದ ಕೂಡಲೇ no, their character will change. ಅವರ ವ್ಯಕ್ತಿತ್ವ ಬದಲಾವಣೆ ಆಗ್ತದೆ. Esther's life was not so. ಆದರೆ ಎಸ್ತೇರಳ ಜೀವಿತ ಆ ರೀತಿಯಲ್ಲಿ ಇರಲಿಲ್ಲ. Before she became queen, ಆಕೆ ರಾಣಿ ಆಗುವುದಕ್ಕಿಂತ ಮುಂಚೆ, and after she became queen, ರಾಣಿಯಾದ ನಂತರವೂ she ಕೂಡ maintained the same character. ಆಕೆ ಅದೇ ರೀತಿಯ ಒಂದು ವ್ಯಕ್ತಿತ್ವವನ್ನ ತನ್ನಲ್ಲಿರುವಂತೆ ನೋಡಿಕೊಂಡಳು. Praise the Lord. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Let ಸ್ತೋತ್ರವಾಗಲಿ. God's favor come upon you today in the name of Jesus. ಯೇಸುವಿನ ನಾಮದಲ್ಲಿ ದೇವರ ದಯೆ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮೇಲೆ ಇಳಿದು ಬರಲಿ. Let's read Psalm chapter 90 verse number 17. ನೀವು ಕೀರ್ತನೆ 90ನೇ ಅಧ್ಯಾಯ 17ನೇ ವಚನವನ್ನು ಓದುವುದಾದರೆ, It says, may the favor of the Lord our God rest upon us, establish for us the work of our hands. Yes, establish the work of our hands. ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ಎಂದು ಕನ್ನಡ ಬೈಬಲ್ ಅಲ್ಲಿ ಕೊಡಲ್ಪಟ್ಟಿದೆ. ಆದ್ರೆ ಇಂಗ್ಲಿಷ್ ಬೈಬಲ್ ಅಲ್ಲಿ ನೋಡುವಾಗ ನಮ್ಮ ಯೆಹೋವ ದೇವರ ದಯೆಯು ನಮ್ಮ ಮೇಲೆ ಇರಲಿ, ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು, ನಾವು ಕೈ ಹಾಕಿದ ಕೆಲಸವನ್ನ ಸಫಲಪಡಿಸು ಎಂದು ಹೇಳಲಾಗಿದೆ. Hallelujah. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Whatever your plans are there, let there be favor of God upon those. ಯಾವ ಯಾವ ಆ ಒಂದು ಯೋಜನೆಗಳನ್ನ ನೀವು ಮಾಡಿಕೊಂಡಿದ್ದೀರೋ ಅದರ ಮೇಲೆ ದೇವರ ದಯೆಯು ಇಳಿದು ಬರಲಿ. Amen. ಆಮೆನ್. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Everyone according to Psalms chapter 90 verse number 17. ಕೀರ್ತನೆ 90ನೇ ಅಧ್ಯಾಯ 17ನೇ ವಚನ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.